ಬಿಟ್ಟಿಯಾ? ಎಲ್ಲ ಬಿಟ್ಟು. ಇವರು ನಮ್ಮ ಉತ್ತರ ಕರ್ನಾಟಕದ ಅಳಿಯ ಅಂದ್ರೆ ನಮ್ಮ ತುಮಕೂರಿನವ್ರು. ಇವರು ಅಲ್ಲಿಂದ ಬಂದಿದ್ರು. ಭಾಳ ಖುಷಿ ಆಯ್ತು. ಒಂದು 2 ತಿಂಗಳು ಆತ ಬಂದು ಹೋಗಿ. ಒಂದೂವರೆ ತಿಂಗಳಾಯ್ತು. 1.5 ತಿಂಗಳು ಆತ. ಇವಾಗೇನು ಆ ಕಡೆ ಕುಡಿಬೇಕು ಅಂತ ಅನ್ಸಂಗಿಲ್ಲ? ಇಲ್ಲ, ಬಾರಿಗೆಲ್ಲ ಹೋಗಿದ್ದೀನಿ, ಏನು ಕುಡ್ದಿಲ್ಲ. ಮೊನ್ನೆ ಒಂದು 3 ದಿನ ಮುಂಚೆ ಹೋಗಿದ್ದೆ. ಅಲ್ಲೇ ಕುಡಿಬೇಕದ ಅನ್ಸಲ್ವಾ? ಇಲ್ಲ, ಕುಡ್ದಿಲ್ಲ. ಕುಡಿಬೇಕದ ಅನ್ಸಲ್ಲ? ಅಲ್ಲೇ ಹಾಫ್ ಅವರ್ ಕೂತ್ಕೊಂಡಿದ್ದೆ ಬಾರಲ್ಲೇ. ಏನು ಕುಡ್ದಿಲ್ಲ. ಜ್ಯೂಸ್ ತಗೊಂಡೆ, ಜ್ಯೂಸ್ ಕುಡ್ದೆ ಬಂದೆ ಅವಾಗ. ಈ ಹಿಂದೆ ಇವ್ರದ್ದು ಒಂದು ವಿಡಿಯೋ ಇತ್ತು, ಅದು ಬೇಕಾದ್ರೆ ಹಾಕ್ತಾನೆ. ತುಂಬ ವೀಕ್ ಆಗಿದ್ರು, ತಳ್ಳಗೆ. ಅಲ್ಲ ಈಗ ನೋಡಿ ನಮ್ಮನೆ ಹೀರೋ ಆದಂಗೆ ಆಗ್ಯಾರ. ಭಾಳ ಖುಷಿ ಆಯ್ತು. ಯಾಕಪ್ಪ ಅಂತಂದ್ರೆ ಈ ದುಶ್ಚಟಗಳೇನಿದಾವಲ್ಲ, ನಮ್ಮ ಮನುಷ್ಯನನ್ನು ಹಾಳು ಮಾಡ್ತಾವೆ, ನಮ್ಮ ಬದುಕನ್ನು ಹಾಳು ಮಾಡ್ತದೆ. ಅದಕ್ಕೋಸ್ಕರ ನಾವು ಯಾವತ್ತೂ ಈ ದುಶ್ಚಟಗಳಿಂದ ದೂರ ಇರಬೇಕು. ಕುಡಿಯೋದಾಗಿರಲಿ, ಈ ಮಟಕ ಆಗಿರಲಿ, ಇಂಥವೆಲ್ಲ ಇರ್ತಾವಲ್ಲ, ಅವುಗಳಿಂದ ದೂರ ಇದ್ರನ್ನ ಸಂಸಾರ ಉಳಿತೇವೆ. ನಮ್ಮ ದೀಪಕ್ ಅವರು ಭಾಳ ಖುಷಿ ಆಯಿತು ಅವ್ರು ನೋಡಿ. ಬಿಟ್ಟು ಇವತ್ತು ಭೇಟಿ ಆಗಬೇಕಂತ ಬಂದಿದ್ದರು. ಬಿಟ್ಟಿದ್ದೀನಿ ಅಜ್ಜ ಅಂತ ಹೇಳಿದರು. ಅದಕ್ಕಾಗಿ ಭಾಳ ಆನಂದ ಆಯಿತು. ಚೆನ್ನಾಗಿದ್ದಾರೆ ನೋಡ್ರಿ. ಒಂದು 1.5 ತಿಂಗಳದಾಗ ಒಳ್ಳೆ ಹೀರೋ ಆದಂಗೆ ಆಗ್ಯಾರ. ಒಳ್ಳೇದು. ಹಿಂಗೆ ಇರ್ರಿ. ಒಳ್ಳೆ ಸ್ನ್ಯಾಕ್ ಕುಡಿಯೋಕೆ ಹೋಗ್ಬೇಡ್ರಿ. ಮತ್ತೆ ಊರ ಹಬ್ಬ ಮಾಡಿರಿ, ಮರಿ ಕಡೀರಿ, ದೇವತೆ ಗ್ರಾಮ ದೇವತೆ ಹಬ್ಬ ಮಾಡಿರಿ, ಎಲ್ಲ ಮಾಡಿರಿ. ಯಾವುದೇ ಸಂದರ್ಭದೊಳಗೆ ಇದ್ರ ಸಮಯಕ್ಕೆ ಹೋಗ್ಬೇಡ್ರಿ. ಕುಡಿಯೋದ್ರ ಸಮಯಕ್ಕೆ ಹೋಗ್ಬೇಡ್ರಿ. ಭಾಳ ಒಳ್ಳೇದಾಗಲಿ ನಿಮಗೆ. ಹೌದಲ್ಲ? ಅದರಿಂದ ಏನು ಉಪಯೋಗ ಇಲ್ಲ. ಕುಡಿಯೋದ್ರಿಂದ ಹೆಂಡತಿ, ಮಕ್ಕಳು, ಮನೆ, ತಂದೆ ತಾಯಿ ಎಲ್ಲರೂ ಕಷ್ಟಪಡ್ಬೇಕಾಗುತ್ತೆ. ಹೌದಂತಲ್ಲ ಅಂತೆ? ಯಾಕೆ ಕುಡ್ಲಿಕ್ಕೆ ನೀನು? ಹಿಂಗೆ ಬೇಜಾರಿಗೆ ಸಾಲ ಮಾಡಿ ಸಾಲ ಬೇಜಾರಾದ್ರೂ ಕುಡಿದ್ರೆ ಹಂಗೆ. ಇನ್ನು ಅವರು ಯಾವ್ದೋ ಟೆನ್ಷನ್ ಬಂದಾಗ ಆ ಟೈಮಲ್ಲಿ ಕುಡಿಯೋ ಸ್ಟಾರ್ಟ್ ಆಯ್ತು. ಇನ್ಮೇಲಿಂದ ನಾನು ದೇವ್ರ ಹೆಸರಲ್ಲಿ ನಿಮಗೆ ಎಲ್ಲ ದಾರ ಎಲ್ಲ ಹಾಕ್ತೀರಿ. ಏನು ಆಯ್ತು? ಇನ್ಮೇಲಿಂದ ಹುಡುಗಾಗ್ತೀಯ? ಇಲ್ಲ, ಎಲ್ಲ ಬೇಡ. ದುಶ್ಚಟಗಳು ದೇಹಕ್ಕೆ ಯಾವತ್ತೂ ಮಾರಕ. ಅದರಿಂದ ದೂರ ಇರೋದೇ ಒಳ್ಳೆಯದು. ನಿನ್ನ ಹೆಸರೇನು? ದಿಲೀಪ್. ಅದರಿಂದ ಎಲ್ಲ ಸಂಬಂಧಗಳು ದೂರ ಆಗ್ತವೆ. ನಿಮ್ಮ ದೇಹಕ್ಕೂ ಮಾರಕ ಆಗುತ್ತೆ. ದುಶ್ಚಟಗಳನ್ನು ಮಾಡಬಾರ್ದು. ಯಾವುದೇ ಕಂಡೀಷನ್, ಯಾವುದೇ ಕಾರಣಕ್ಕೂ ದುಶ್ಚಟಗಳನ್ನು ಮಾಡೋದು ಒಳ್ಳೆಯದಲ್ಲ. ಅರ್ಥ ಆಯ್ತಲ್ಲ?